ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಕೇಂದ್ರದ ಬಜೆಟ್ ಕರ್ನಾಟಕದ ಹಿತದೃಷ್ಟಿಯಿಂದ ನಿರಾಶಾದಾಯಕ ಮತ್ತು ದೂರದೃಷ್ಟಿ ಇಲ್ಲದ ಬಜೆಟ್ ಎಂದು ಮೋದಿ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೊಂಬು ಕೊಡುವುದನ್ನು ಮುಂದುವರಿಸಿದ್ದಾರೆ. ಕೇಂದ್ರ ಬಜೆಟ್ನ ಕುರಿತು ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಪ್ಪರ್ ಭದ್ರತೆಗೆ 5,300 ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರು. ಆದರೆ ಇಲ್ಲಿವರೆಗೆ ₹1 ಬಂದಿಲ್ಲ. ಬಸವರಾಜ ಬೊಮ್ಮಾಯಿ ಬಜೆಟ್ ಮಾಡುವಾಗ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಪ್ರಾಜೆಕ್ಟ್ ಆಗತ್ತೆ ಅಂತ ಹೇಳಿದ್ರು. ಅದು ಕೂಡ ಘೋಷಣೆಯಾಗಿಲ್ಲ. ಕರ್ನಾಟಕದಲ್ಲಿ ಒಳಭೂಮಿ ಹೆಚ್ಚಿದ್ದು ನೀರಾವರಿ ಯೋಜನೆಗೆ ಕೇಂದ್ರದ ಬಜೆಟ್ನಲ್ಲಿ ಹಣ ಕೊಟ್ಟಿಲ್ಲ. ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆ. ಕೇಂದ್ರ ಸಚಿವರು ಭರವಸೆ ಕೂಡ ಕೊಟ್ಟಿದ್ದರು. ಆ ಪ್ರಸ್ತಾವನೆ ಕೂಡ ಬಜೆಟ್ನಲ್ಲಿ ಇಲ್ಲ. ರಾಜ್ಯದ ನಗರಗಳ ಕುಡಿಯುವ ನೀರಿನ ಯೋಜನೆ, ಗ್ರಾಮೀಣ ಪ್ರದೇಶಗಳಿಗೆ ರೈಲ್ವೆ ಹೆದ್ದಾರಿಗೆ ಹಣ ಒದಗಿಸಲು ಕೇಳಿದೆವು. ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬಿಸಿನೆಸ್ ಕಾರಿಡಾರ್ ಮಾಡಲು ಹಣ ಕೇಳಿದೆವು. ಆದರೆ ಕೇಂದ್ರದವರು ಕೊಟ್ಟಿರೋದು ಖಾಲಿ ಜೇಬು ಎಂದು ಕೇಂದ್ರದ ಬಜೆಟ್ ಕುರಿತು ವ್ಯಂಗ್ಯವಾಡಿದರು. ಕೇಂದ್ರದ ಆಯವ್ಯಯ ದೇಶದ ದೃಷ್ಟಿಯಿಂದ, ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ ಬಜೆಟ್. ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್. ನಾನು ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಮನ್ನು ಕರೆದಿದ್ರು. ನಾನು ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ. ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆವು. ನಮ್ಮ ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ನಮ್ಮ ರಾಜ್ಯದ ಯೋಜನೆಗಳಾದಂಥ ಮೇಕೆದಾಟು ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಮಾದಾಯಿ ಇರ್ಬೋದು, ಕೃಷ್ಣಾ ಯೋಜನೆ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಇವ್ಯಾವ ಯೋಜನೆಗಳಿಗೂ ಕೂಡ ದುಡ್ಡು ಕೊಟ್ಟಿಲ್ಲ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಬಜೆಟ್ನಲ್ಲಿ 2023-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು. ಇದು 2023-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ₹1 ಬಂದಿಲ್ಲ. ಮತ್ತೆ ಈ ಬಜೆಟ್ನಲ್ಲೂ ಕೂಡ ಅದರ ಪ್ರಸ್ತಾಪ ಇಲ್ಲ. ಇದಕ್ಕೆ ನೀರಾವರಿ ಯೋಜನೆಗಳಿಗೆ ₹1 ಬಜೆಟ್ ಕೊಡೋದಿರಲಿ, ಅನುದಾನ ಕೊಡೋದಿರಲಿ, ಈ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನೀರಾವರಿ ಯೋಜನೆಗಳು ಪ್ರಸ್ತಾಪನೇ ಇಲ್ಲ. ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ.
ಕೇಂದ್ರ ಸಚಿವರು ಅದರ ಭರವಸೆಯನ್ನು ಕೂಡ ಕೊಟ್ಟಿದ್ದರು, ನಡ್ಡಾ ಅವರು. ಅದರ ಪ್ರಸ್ತಾಪನೂ ಕೂಡ ಇಲ್ಲ. ಕೇಂದ್ರದ ಬಜೆಟ್ ತುಟಿಗೆ ತುಪ್ಪ ಸವರಿದಂತಿದೆ ಎಂದು ಮೈಸೂರಿನಲ್ಲಿ ಕೇಂದ್ರ ಬಜೆಟ್ ವಿರುದ್ಧ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ದಾರೆ. ಕೇಂದ್ರ ಬಜೆಟ್ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ರೈತ ಮುಖಂಡ ಬಡಗಲಪುರ ನಾಗೇಂದ್ರ, ಕೃಷಿ ಬೆಳವಣಿಗೆ ಆಗುತ್ತಿದೆ, ಆದರೆ ರೈತರ ಬೆಳವಣಿಗೆ ಆಗದೆ ಬಡವನಾಗ್ತಿದ್ದಾನೆ. ರೈತರನ್ನ ಉತ್ಪಾದನಾ ಜೀತದಾಳಾಗಿ ಮಾಡಿ ಆತನ ಬೆಳೆಗೆ ಸರಿಯಾದ ಬೆಲೆ ನೀಡದೆ ಅದರ ಫಲವನ್ನ ಕೈಗಾರಿಕೆಗಳಿಗೆ ಕೊಟ್ಟು ಅವರನ್ನ ಕುಬೇರರನ್ನಾಗಿ ಮಾಡುವ ಹುನ್ನಾರ ಈ ಬಜೆಟ್ ಹಿಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟಂತೆ ಯೋಜನೆ ತಂದರು. ಅದೆಲ್ಲ ಅಂಬಾನಿ ಅದಾನಿ ದೃಷ್ಟಿ ಇಟ್ಕೊಂಡು ತರುವ ಪ್ರೋ ಕಾರ್ಪೊರೇಟ್ ನೀತಿ ಕೃಷಿಯನ್ನ ಕ್ಷೇತ್ರವನ್ನ ಬಂಡವಾಳಶಾಹಿಗಳಿಗೆ ಒಪ್ಪಿಸಿ ಕೃಷಿಕರ ಸಂಖ್ಯೆ ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ತಕ್ಕಂತೆ ಬಜೆಟ್ ಇದೆ. ಇದರಿಂದ ಕೃಷಿಕರಿಗೆ ಯಾವುದೇ ಲಾಭ ಇಲ್ಲ. ಇದು ನಿರಾಶಾದಾಯಕ ಬಜೆಟ್ ಎಂದಿದ್ದಾರೆ. ಸಾಧ್ಯ ಇಲ್ಲ. ಅವರೆಲ್ಲ ಅಂಶಗಳಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟಂಗೆ ಹೇಳಿದ್ರು ಕೂಡ ಅವರು ಭಾಳ ಎಂಟರ್ಪ್ರೈಸಸ್ ಟಚ್ ಕೊಟ್ಟು ಸ್ಪರ್ಶ ಕೊಟ್ಟಿದ್ದಾರೆ. ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಗ್ರಿಕಲ್ಚರ್ಗೆ ಮಾರ್ಕೆಟಿಂಗ್ ನಾವು ಹೇರಳ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಅಂಬಾನಿ ಅದಾನಿಯ ದೃಷ್ಟಿ ಇಟ್ಕೊಂಡು ಪ್ರೋ ಕಾರ್ಪೊರೇಟು ಅಗ್ರಿಕಲ್ಚರ್ ಮಾರ್ಕೆಟ್ ನೀತಿನೇ ಹೊರತು ಅದು ರೈತ ಕೇಂದ್ರಿತ ಮಾರುಕಟ್ಟೆ ನೀತಿ ಅಥವಾ ರೈತ ಕೇಂದ್ರಿತ ಕೃಷಿ ಅಭಿವೃದ್ಧಿ ಅಲ್ಲ. ಕಾರಣಕ್ಕೆಂದರೆ ಈಗ ಕಳೆದ ತಿಂಗಳು ಅವರು ಒಂದು ಮಾರುಕಟ್ಟೆ ಚೌಕಟ್ಟು ಬಗ್ಗೆ ಒಂದು ಮ್ಯಾನಿಫೆಸ್ಟೋ ಬಿಟ್ಟಿದ್ದಾರೆ. ಅದನ್ನು ನೋಡಿದ್ರೆ ಪೂರ್ತಿ ಕೈಗಾರಿಕೆಯನ್ನು ಕೃಷಿನ ಕೈಗಾರಿಕಾ ಇವರಿಗೆ ಬಂಡವಾಳಶಾಹಿಗಳಿಗೆ ಒಪ್ಪಿಸೋದು, ಕೃಷಿಕರ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೆ ಉದ್ದೇಶ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಈ ಬಡ್ಜೆಟ್ ಇದೆ. ಇದರಿಂದ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ವಿಶೇಷವಾಗಿ ಕೃಷಿಕನಿಗೆ ಲಾಭ ಅಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 2023 ವಿಧಾನಸಭಾ ಚುನಾವಣೆ ಪೂರ್ವ ಒಂದು ಬಡ್ಜೆಟನ್ನು ಫೆಬ್ರವರಿಯಲ್ಲಿ ಮಂಡಿಸಿದರು. ಬರದ್ನಾಡು, ಚಿತ್ರದುರ್ಗ, ತುಮಕೂರು, ಕೆಲವು ದಾವಣಗೆರೆ ಜಿಲ್ಲೆಗೆ ಹಮ್ಮಿಕೊಳ್ಳೋದಂಗೆ ಕುಡಿಯೋ ನೀರು ಮತ್ತು ವ್ಯವಸಾಯಕ್ಕೆ ನೀರಿಸೋಕ್ಕೋಸ್ಕರ ಅಪ್ಪರ್ ಭದ್ರಾ ಯೋಜನೆಯನ್ನು ನಾವು ಕೇಂದ್ರದ ಯೋಜನೆಯಾಗಿ ಸ್ವೀಕರಿಸಿದ್ವಿ. ಕೇಂದ್ರ ಸರ್ಕಾರವೇ ಇದಕ್ಕೆ 5,300 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ 2 ಬಡ್ಜೆಟ್ ಆಯಿತು, ಇಲ್ಲ, ಇವತ್ತು ಕೂಡ ಅದ್ರ ಬಗ್ಗೆ ಮಾತಾಡದೇ ಇಲ್ಲ. ಒಂದು ಮತ್ತು MSP ಬಗ್ಗೆ ಮಾತಾಡಿದ್ದಾರೆ. ಆದರೆ ನಿಜವಾಗಲೂ ಕೂಡ 384 ದಿನಗಳ ಐತಿಹಾಸಿಕ ರೈತ ಆಂದೋಲನದಲ್ಲಿ 3 ಬಂದಂಥದ್ದಕ್ಕೆ ನಮ್ಮ ಲಿಖಿತ ಭರವಸೆ ಏನು ಕೊಟ್ಟಿದ್ರು ಅದಕ್ಕೆ ಪೂರಕವಾಗಿಲ್ಲ. ಅವರು ಏನು ಪ್ರತಿಪಾದನೆ ಮಾಡ್ತಿದ್ರು ಅದನ್ನೇ ಮಾಡಿದ್ದಾರೆ. ಸುಮ್ಮನೆ ಕಣ್ಣೊರೆಸೋ ತಂತ್ರ ಮಾಡಿದ್ದಾರೆ ಹೊರತು ಅವರ MSP ನೀತಿಯಿಂದ ರೈತರಿಗೆ ಅನುಕೂಲ ಆಗಲ್ಲ. ನಡು ರಸ್ತೆಯಲ್ಲಿ ಪತ್ನಿ ಮೇಲೆ ಪತಿಯಿಂದ ಹಲ್ಲೆ ನಡೆಸಲಾಗಿದ್ದು ಆಸಿಡ್ ಹಾಕಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಗಂಡ ಸೇರಿದಂತೆ 3 ವಿರುದ್ಧ ಮೈಸೂರಿನಲ್ಲಿ FIR ದಾಖಲು ಮಾಡಲಾಗಿದೆ. ನಡು ರಸ್ತೆಯಲ್ಲೇ ಪತ್ನಿ ಮೇಲೆ ಪತಿಯಿಂದ ಹಲ್ಲೆ, ಆಸಿಡ್ ಹಾಕಿ ಕೊಲೆ ಬೆದರಿಕೆ, ನ್ಯಾಯಾಲಯದಲ್ಲಿರುವ ದಾವೆಯನ್ನ ಹಿಂದಕ್ಕೆ ಪಡೆಯುವಂತೆ ಒತ್ತಾಯಿಸಿ ಕಟ್ಟಿಕೊಂಡಿರುವ ಹೆಂಡತಿಯ ಮೇಲೆಯೇ ಪತಿ ಮಹಾಶಯ ಹಾಡು ಹಗಲೇ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಒಡ್ಡಿರುವ ಘಟನೆ ಮೈಸೂರಿನ ಕುಕ್ಕರಹಳ್ಳಿ ಬಳಿ ನಡೆದಿದೆ. ಶಾರದಾದೇವಿ ನಗರದ ನಿವಾಸಿ ಐಶ್ವರ್ಯ ಎಂಬುವವರೇ ಪತಿ ಮೇಲೆ ಪ್ರಕರಣ ದಾಖಲಿಸಿದ ಮಹಿಳೆ. ದೌರ್ಜನ್ಯಕ್ಕೆ ಬೆದರಿದ ಪತಿ ಸಂದೇಶ್ ಹಾಗೂ ಇವರ ಸ್ನೇಹಿತರಾದ ವಿಜಯ್ ಕುಮಾರ್ ಮತ್ತು ಪುಟ್ಟಸ್ವಾಮಿ ಎಂಬುವವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. 2 ಮಕ್ಕಳ ತಾಯಿಯಾಗಿರುವ ಐಶ್ವರ್ಯ ಅವರು ಕಾರಣಾಂತರದಿಂದ ಪತಿ ಸಂದೇಶ್ರಿಂದ ದೂರವಾಗಿದ್ದಾರೆ. ಜೀವನಾಂಶಕ್ಕಾಗಿ ಐಶ್ವರ್ಯ ನ್ಯಾಯಾಲಯದ ಮೊರೆ ಹೋಗಿದ್ದು ಜೀವನಾಂಶ ನೀಡುವಂತೆ ನ್ಯಾಯಾಲಯವು ಆದೇಶ ನೀಡಿದೆ ಎಂದು ಹೇಳಲಾಗಿದೆ. ಆದರೆ ಪತಿ ಸಂದೇಶ್ ಇದನ್ನು ಸಹಿಸದೆ ತನ್ನ ಸ್ನೇಹಿತರಾದ ವಿಜಯ್ ಕುಮಾರ್ ಹಾಗೂ ಪುಟ್ಟಸ್ವಾಮಿ ನೆರವಿನಿಂದ ಕುಕ್ಕರಹಳ್ಳಿ ಕೆರೆ ಬಳಿ ವಾಕಿಂಗ್ ಮಾಡುತ್ತಿದ್ದ ಐಶ್ವರ್ಯನ ಅಡ್ಡ ಹಾಕಿ ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕರೆದುರು ನಿಂದಿಸಿ ಹೆಲ್ಮೆಟ್ನಿಂದ ಪತ್ನಿ ಮೇಲೆ ಹಲ್ಲೆ ನಡೆಸಿ ಚಾಕು ಪ್ರದರ್ಶಿಸಿ ಇರಿದು ಸಾಯಿಸುವುದಾಗಿ ಬೆದರಿಸಿದ್ದಾನೆ. ಬೇಕಿದ್ದಲ್ಲಿ ನೀನೇ ವಿಚ್ಛೇದನಕ್ಕೆ ಅರ್ಜಿ ಹಾಕಿಕೋ ಎಂದು ಐಶ್ವರ್ಯ ತಿರುಗೇಟು ನೀಡಿದಾಗ ಆಸಿಡ್ ಹಾಕಿ ಇದೇ ಚಾಕುವಿನಿಂದ ಇರಿದು ಸಾಯಿಸುವುದಾಗಿ ಬೆದರಿಕೆ ಹಾಕಿ ತೆರಳಿದ್ದಾನೆ. ಸಂದೇಶ್ ವರ್ತನೆಯಿಂದ ಬೆದರಿದ ಐಶ್ವರ್ಯ ತನಗೇನಾದರೂ ತೊಂದರೆ ಆದಲ್ಲಿ ಪತಿ ಸಂದೇಶ್ ಕಾರಣವಾಗ್ತಾರೆಂದು, ಅಲ್ಲದೆ ತನಗೆ ಈತನಿಂದ ರಕ್ಷಣೆ ಬೇಕೆಂದು ವಿಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನ ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ.
ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಪ್ರಶಾಂತ್ ಸಂಬರ್ಗಿ ಈ ಹಿಂದೆ ಹಲವು ನಟಿಯರಿಗೆ ಕೂಡ ತೊಂದರೆ ಕೊಟ್ಟಿದ್ದಾನೆ. ಸಮಾಜದಲ್ಲಿ ಧರ್ಮದ ಮೇಲೆ ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ಅಂತ, ಇದು ಅಕ್ಷಮ್ಯ ಅಪರಾಧ ಎಂದು ಪ್ರಶಾಂತ್ ಸಂಬರ್ಗಿ ವಿರುದ್ಧ ಮೈಸೂರಿನಲ್ಲಿ ನಟ ಪ್ರಕಾಶ್ ರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಮಡಿವಾಳ ಮಾಚಿದೇವರ ಜಯಂತಿ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಮಡಿವಾಳ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಿಸಲು 9 ಲಕ್ಷ ರು ಬೆಲೆ ಬಾಳುವ 8 ಕುಂಟೆ ಜಾಗವನ್ನು ನೀಡಿದ್ದು, ಭವನ ನಿರ್ಮಾಣಕ್ಕೆ 50 ಲಕ್ಷ ಹಣ ಮಂಜೂರಾಗಿದ್ದು, ಸದ್ಯ 25 ಲಕ್ಷ ರು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬಳಿಕ ತಹಶೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, 12 ಶತಮಾನಗಳಲ್ಲಿ ಬಸವಣ್ಣನವರ ಅನುಯಾಯಿಗಳಾಗಿ ಮಾಚಿದೇವರು ಹಲವು ವಚನಗಳನ್ನು ರಚಿಸಿದ್ದು, ಅಸಮಾನತೆಯ ವಿರುದ್ಧ ಹೋರಾಡಿ ಶ್ರೀಮಂತ ಬಡವ ಬಲಿದ ಎಂಬ ಭೇದ ಭಾವಗಳಿಲ್ಲದ ರೀತಿ ಬಾಳಿದವರು ಎಂದು ತಿಳಿಸಿದರು. ಮಡಿವಾಳ ಮಾಚಿದೇವರ ಕುರಿತು ಶಿಕ್ಷಕ ಡಾಕ್ಟರ್ ಕಿರಣ್ ಸಿಡ್ಡೆಹಳ್ಳಿ ಮುಖ್ಯ ಭಾಷಣ ಮಾಡಿದರು. ಕಾರ್ಯಕ್ರಮ ಸಮಾಜ ಮುಖಂಡರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿಗಳು ಭಾಗವಹಿಸಿದ್ದರು. ಎಲ್ಲ ಶರಣರಿಗೂ ಮಾಚಿದೇವರಿಗೂ ಒಂದು ವ್ಯತ್ಯಾಸ ಇದೆ, ನಾನು ಗುರುತಿಸಿದ್ದು. ಮಾಚಿದೇವರು ಏನಂದ್ರೆ ಒಂಥರ ಈ ನೇರ ನಿಷ್ಠುರ, ಈ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಡೋಂಟ್ ಕೇರ್ ಮಾಸ್ಟರ್ ಅಂತಾರೆ ನೋಡಿ, ಹಾಗೆ ಮಾಚಿದೇವರು ತಪ್ಪು ಕಂಡು ಬಂತ ಯಾರನ್ನೂ ಬಿಡ್ತಿರ್ಲಿಲ್ಲ. ಬಸವಣ್ಣ ಆಗ್ಬೋದು, ದೇವರೇ ಆಗ್ಬೋದು, ದೇವರನ್ನು ಖಂಡಿಸ್ತಿದ್ದಕ್ಕಂತ ಯಾರಾದ್ರೂ ಶರಣ ಇದ್ರೆ ಅದು ಮಡಿವಾಳ ಮಾಚಿದೇವರು. ಡೋಂಟ್ ಕೇರ್ ಯಾವತ್ತೂ ಬಸವಣ್ಣವ್ರನ್ನೇ ಒಮ್ಮೆ ಬಸವಣ್ಣವ್ರು ಹೇಳ್ತಾರೆ, ಬೇಡುವ ಭಕ್ತರಿಲ್ಲದೆ ಬಡವಾದಿನಯ್ಯ ಅಂತ ಬಸವಣ್ಣ ಹೇಳಿದಾಗ ಮಾಚಿದೇವರು ಖಂಡಿಸ್ತಾರೆ, ನಿನ್ನಲ್ಲಿ ದುರಾಂಕಾರ ಬಂದಿದೆ, ನೀನು ಒಬ್ಬನೇ ನೀಡುವವನಲ್ಲ, ನೀಡುವವರು ಸಾಕಷ್ಟು ಜನ ಇದ್ದಾರೆ, ಈ ದುರಾಂಕಾರ ಅಳಿಯಲಿ ಅಂತ ಬಸವಣ್ಣನವರಿಗೂ ಹೇಳಿದಂತಹ ವ್ಯಕ್ತಿ ಮಾಚಿದೇವರು. ಬಂಧುಗಳೇ, ಒಂದು ಧರ್ಮವನ್ನ, ನಮ್ಮದೇ ಕರ್ನಾಟಕದ ಧರ್ಮವನ್ನ ನೆಲೆ ಮಾಡಿ ಮನುಷ್ಯತ್ವವನ್ನ ಬಿತ್ತಲು ಹೊರಟಿರ್ತಕ್ಕಂಥವರು ಬಸವಾದಿ ಪ್ರಮಥರು. ಅಂತಹ ಸಾಲಿನಲ್ಲಿ ಸೇರಿದಂತಹ ಮಹಾವೀರ ಮಡಿವಾಳ ಮಾಚಿದೇವ. ಬಂಧುಗಳೇ, ಮಡಿವಾಳ ಮಾಚಿದೇವರ ಬಗ್ಗೆ ಬಹುಶಃ ಸಾಕಷ್ಟು ವಿಚಾರಗಳಿದ್ದಾವೆ ತಿಳ್ಕೊಳ್ತಾ ಹೋದ್ರೆ, ಆದರೆ ವಿಶೇಷವಾದ ಕೆಲವಷ್ಟೇ ಅಂಶಗಳನ್ನ ನಾವೆಲ್ಲ ತಿಳ್ಕೊಳ್ಳೋಣ. ಒಂದು, ಆ ಜೊತೆಗೆ ಬೇಟೆಯಾಡಿ ಬೇಡ ಆದ, ಜೊತೆಗೆ ಹುಲ್ಲೇದು ನೇಕಾರ ಆದ, ಅದೇ ರೀತಿ ಬಟ್ಟೆ ಮುಟ್ಟಿ ಮಡಿವಾಳರಾದ ಅನ್ನೋ ಗಾದೆನೂ ಕೂಡ ಇರ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಅದರಿಂದ ಇವತ್ತು ಜಾತಿಯನ್ನ ಅವರವರ ವೃತ್ತಿಯಿಂದ ಜಾತಿ ಬಂತು, ಒಂದು ಜಾತಿಯಿಂದ ವೃತ್ತಿ ಆಗಿಲ್ಲ. ಯಾವ್ಯಾವ ವೃತ್ತಿಯಲ್ಲಿ ಅವತ್ತಿನ ಕಾಲದಲ್ಲಿ ಮಡಕೆ ಮಾಡ್ಕೊಂಡು ಬರ್ತಿರೋನ ಕುಂಬಾರ ಅಂತ ಕರೆದ್ರು, ಚಪ್ಪಲಿಯನ್ನ ಚಮ್ಮಾರ ಅಂತ ಕರೆದ್ರು, ಬಟ್ಟೆ ಮಾಡೋನ ಮಡಿವಾಳರ ಅಂತ ಕರೆದ್ರು, ಬೇಟೆ ಮಾಡೋನ ಬೇಡ ಅಂತ ಕರೆದ್ರು. ಇವತ್ತಿಂದನೂ ಕೂಡ ಆ ಒಂದು ಧರ್ಮದ ಮುಖಾಂತರ ಒಂದು ವೃತ್ತಿಯಿಂದ ಜಾತಿ ಹೋಯ್ತು, ಅಥವಾ ಜಾತಿಯಿಂದ ವೃತ್ತಿ ಬಂದಿಲ್ಲ ಅನ್ನೋದು ಕೂಡ ನಾನು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮೆಲ್ಲರೂ ಕೂಡ ಮಾಚಿದೇವರ ಜಯಂತಿ ಇವತ್ತು ಅವರ ನಾವು ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ವಿ. ನಾವು ಈ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅವರ ಒಂದು ಕೊಡುಗೆಗಳು ತುಂಬಾ ಅಪಾರ. ಆದ್ದರಿಂದ ನಾವು ಇವತ್ತು ಅವರ ನೆನಪಿನಲ್ಲಿ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ರಿಗೂ ಸಹ ಸಾಮಾನ್ಯವಾಗಿ ಗೊತ್ತಿರಬೇಕು ಅಂತ ಕಾಣಿಸುತ್ತೆ, 12ನೇ ಶತಮಾನ ಬಸವಣ್ಣನವರ ವಚನಗಳು ಹಾಗೂ ಮಡಿವಾಳ ಮಾಚಿದೇವರ ವಚನಗಳು ಪ್ರಸಿದ್ಧ. ಹುಟ್ಟಿನಿಂದ ಯಾರೂ ಜಾತಿಯನ್ನ ಹೊತ್ತಿಕೊಂಡು ಬಂದವರಲ್ಲ, ಆದರೆ ಕಸುಬಿನ ಆಧಾರದ ಮೇಲೆ ಜಾತಿಗಳನ್ನಾಗಿ ವಿಂಗಡಿಸಿ ತಾರತಮ್ಯ ಬಿತ್ತಲಾಗಿದೆ ಅಂತ ಶಾಸಕ ಅನಿಲ್ ಚಿಕ್ಕಮಾದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಶಾಂತ್ ಸಂಬರ್ಗಿ ವಿರುದ್ಧ ವಾಗ್ದಾಳಿ ನಡೆಸಿದ ನಟ ಪ್ರಕಾಶ್ ರಾಜ್, ಸಂಬರ್ಗಿ ನನಗೆ ಮಾತ್ರವಲ್ಲದೆ ಈ ಹಿಂದೆ ಹಲವು ನಟಿಯರಿಗೆ ಕೂಡ ತೊಂದರೆ ಕೊಟ್ಟಿದ್ದಾನೆ, ಅದು ಅಕ್ಷಮ್ಯ ಅಪರಾಧ. ಹಾಗೂ ಕುಂಭಮೇಳದಲ್ಲಿ ಸ್ನಾನ ಮಾಡಿರುವ ಬಗ್ಗೆ ಫೋಟೋ ವಿಡಿಯೋ ಮಾಡಿರುವ ವಿಚಾರ, ಸ್ನಾನ ಮಾಡುವುದರಲ್ಲಿ ತಪ್ಪೇನಿದೆ, ಅದು ಅವರ ನಂಬಿಕೆ. ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನನಗೆ ಮನುಷ್ಯರ ಮೇಲೆ ನಂಬಿಕೆ ಎಂದಿದ್ದಲ್ಲದೆ ನಾನು ಕ್ರಿಶ್ಚಿಯನ್ಗಿಂತ ದೊಡ್ಡ ಮಾಫಿಯಾ ಇನ್ನೊಂದಿಲ್ಲ, ಮುಸ್ಲಿಮರಲ್ಲಿ ದೊಡ್ಡ ಟೆರರಿಸ್ಟ್ಗಳು ಇದ್ದಾರೆ ಎಂದು ಹೇಳಿದ್ದಾನೆ. ಅದು ಹೈಲೈಟ್ ಆಗಲ್ಲ. ನಾನು ಯಾವತ್ತಾದರೂ ಧರ್ಮದ ಬಗ್ಗೆ ಮಾತಾಡಿದ್ದೀನಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸು ನಡೀತಾ ಇದೆ.
ಒಬ್ಬ ನಟಿಮಣಿಯನ್ನು ಅವಹೇಳನ ಮಾಡಿ ಒಂದು ಕೇಸ್ ನಡೀತಾ ಇದೆ. ಈ ಮನುಷ್ಯನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು. ಜನಸಾಮಾನ್ಯರಿಗೆ ಗೊತ್ತಾಗಬೇಕು ತಪ್ಪು ಪ್ರಚಾರ ಮಾಡೋದು, ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ. ಅವ್ರಿಗೇನು ರೀ ಕೆಸರು ಬಿಸಾಕೋಕ್ಕೆ 2 ನಿಮಿಷ, ತೊಳ್ಕೊಳಕ್ಕೆ ನಮಗೆ 2 ದಿನ. ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ, ಇದು ಇನ್ನೊಬ್ಬರಿಗೆ ಆಗಬಾರ್ದು. ಇದನ್ನು ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರನ್ನ ಎದುರಿಸುವಂಥದ್ದು ಪರಿಸ್ಥಿತಿ ಎದುರಾಗಬೇಕು. ಕುಂಭಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ? ಪುಣ್ಯಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ, ತಪ್ಪೇನಿದೆ ಅದರಲ್ಲಿ? ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನಾನು ದೇವರಿಲ್ಲದೆ ಬದುಕಬಲ್ಲೆ, ಇನ್ನೊಂದು ಅಷ್ಟು ವರ್ಷನೂ ಬದುಕ್ಬಿಡ್ತೀನಿ. ಆದರೆ ಮನುಷ್ಯರಿಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ. ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವೇ ಅಲ್ಲ. ಅವ್ರಿಗೆ ಅದರಲ್ಲೊಂದು ಸಂತೋಷ ಇದೆ, ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ. ಮನಸ್ಸಿಗೆ ಶಾಂತಿಯನ್ನು, ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು. ಅದನ್ನು ಉಪಯೋಗಿಸೋದಿದೆಯಲ್ಲ, ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು, ದ್ವೇಷಕ್ಕೆ ಉಪಯೋಗಿಸೋದು, ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು, ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ. ವಾಟ್ಸಪ್ನಲ್ಲಿ ಹಿಡಿಯೋಕ್ಕಾಗಲ್ಲ, ಈಗ ಡೈರೆಕ್ಟಾಗಿ ಸಿಕ್ಕಾಕ್ಬಿಡ್ತಾರೆ. ಕುಂಭಮೇಳದ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ. ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ. ನನ್ನ ಮಗಳು ನಾನು ನೋಡಿ, ನನ್ನ ಹೆಂಡತಿ ಇದ್ದಾಳೆ, ಆಕೆ ಹೋಮ ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ನನಗೇನು ತೊಂದರೆ ಇಲ್ಲ. ಅದನ್ನು ಇವ್ರು ಅಂತಾರೆ. ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು, ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅವರ ನಂಬಿಕೆ ಅವ್ರದ್ದು, ನನ್ನ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಯಾರ ನಂಬಿಕೆ ನಾವು ಕೊಡಿ, ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನೀವು ಇದೊಂದು ನಂಬಿಕೆ ಕೊಡೋ ತಾಕತ್ತಿರ್ಬೋದು. ಅವ್ರಿಗೆ ಅದರಲ್ಲಿ ಸಂತೋಷ ಇದ್ದರೆ ನಾವ್ಯಾರು ಪ್ರಶ್ನೆ ಮಾಡೋಕ್ಕೆ? ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು. ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು. ಮೇಲೆ ಇರುವಂಥ ತರ್ಕ ಅಂತಂದರೆ ಹಿಂದೂಗಳ ದೇವರು ಧರ್ಮದ ವಿರುದ್ಧ ನನಗೂ ದೇವ್ರಿಗೂ ಸಂಬಂಧನೇ ಇಲ್ಲರಿ. ನಾನು ಯಾರೋ ಕೇಳಿದ್ರು, ನನಗೆ ಟೈಮ್ ಇಲ್ಲ, ನನಗೆ ಮನುಷ್ಯರು ಮುಖ್ಯ. ನೋಡಿ, ಜೀವನದಲ್ಲಿ ನಿಮ್ಗೆ ಏನಾದರೂ ಕಷ್ಟ ಅಂತಾದರೆ ನಿಮಗೆ ಪ್ರೀತಿ ಅಂತದೆ, ಇನ್ನೊಬ್ಬ ಸಹ ಮನುಷ್ಯನೇ ಬರಬೇಕು. ನನಗೆ ಅಷ್ಟರಲ್ಲೇ ಇದ್ದೀನಿ. ನನಗೆ ಬೇಕಾದ ನನ್ನ ನಾನು ಯಾವುದು ಪ್ರತಿಯೊಬ್ಬರು ಒಂದೊಂದು ಹೇಳ್ತಾನೆ, ಇದನ್ನ ಯಾಕೆ ಹೇಳಿಲ್ಲ, ಇದನ್ನ ಯಾಕೆ, ಅದೆಲ್ಲ ನಮ್ಮ ಕೆಲಸ. ತಪ್ಪು ನಡೀತಿದ್ರೆ ಕೇಳ್ತೀವಿ, ಏನು ನಡೀತಿದೆ ಅದನ್ನು ಕೇಳ್ತಾ ಇದ್ದೀವಿ. ಅಲ್ಲ ಅದೇ ವಿಚಾರ ಸರ್. ಅಲ್ಲ, ಅದು ಅವ್ರು ಹೇಳ್ತಾರೆ. ನಾನು ಹೇಳ್ಬೇಕು, ಕ್ರಿಶ್ಚಿಯನ್ರು ಮಾಡಿದ್ರು ತಪ್ಪು. ಕ್ರಿಶ್ಚಿಯನ್ಗೆ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರಿದ್ದಾರೆ, ಟೆರರಿಸ್ಟ್ಗಳಿದ್ದಾರೆ ಅಂತ ನಾನೇ ಹೇಳಿದ್ದೀನಿ. ಅದು ಹೈಲೈಟ್ ಆಗಲ್ಲ, ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ. ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು. ಯಾವತ್ತಾದ್ರು ಯಾವುದು ಧರ್ಮದ ಬಗ್ಗೆ ಯಾವ ಥರ ಮಾತಾಡಿದ್ದೀನಿ ಅಂದರೆ, ಯಾವ ಥರ ಮಾಡಿದ್ರೆ ಮನುಷ್ಯನ ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ. ನಾವೊಂದು ಸಮಾನವಾಗಿರಬೇಕು, ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೇನೆ ಹೊರತು ಇವ್ರು ಹುಟ್ಟಿಸೋದು. ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ. ಇವಾಗ ಏನಾಗುತ್ತೆ, ನಿನ್ನ ಭೇಟಿ ಮಾಡ್ತಿದ್ದೀನಿ ಅಂದ್ಕೊಳಪ್ಪ, ನೀನು ಇನ್ನೊಬ್ಬ ನನಗೆ ಹೇಳ್ತಾನೆ, ಇವನಿಗಾನಲ್ಲ ಹಿಂಗೆ ಅಂದ್ಬಿಡ್ತಾನೆ, ಅವನು ಗೊತ್ತಿಲ್ಲ. ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಂಡು ಅವ್ನು ಏನಂದ್ರೆ ನಂಗೆ ಹಿಂಗೆ ಕಾಣಿಸ್ತಾ ಇದೆ. ಅದೇ ಇವ್ರ ಕೆಲಸ, ಅದನ್ನು ನಿಲ್ಲಿಸ್ಬೇಕು. ಗೊತ್ತಿಲ್ಲ ಮತ್ತು ನನಗೆ ಅವ್ನಿಗೇನು ಸಂಬಂಧ ಇದೆ ಹೇಳಿ. ಈಗ ಇದಾದ ಮೇಲೆ ಯಾರು ಅಂತ ವಿಚಾರಿಸಿದ್ರೆ ಇಷ್ಟು ಕೆಲಸಗಳು ಬರ್ತಾ ಇದೆ, ಇಷ್ಟಿಷ್ಟು ಕೇಸ್ಗಳಿದೆ. ಮೊನ್ನೇನೋ ಕೋರ್ಟ್ನಲ್ಲಿ ಜಗಳ ಮಾಡ್ಕೊಂಡು ಬರ್ತಲ್ಲ. ಅಂದರೆ ಮಾಧ್ಯಮದವ್ರ ಮುಂದೆ ಎಲ್ಲರ ಮುಂದೆ ಅವ್ರು ಬಟ್ ಎಲ್ಲದಕ್ಕೂ ಒಂದು ಕಡಿವಾಣ ಬೀಳ್ಬೇಕಲ್ವ. ಥ್ಯಾಂಕ್ ಯು. ಇದಾಗಿದೆ ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.